ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕರ್ನಾಟಕದ ರಾಜಕೀಯದಲ್ಲಿ ಈಗ ನಡೀತಾ ಇರುವುದು ಕೇವಲ ಅಧಿಕಾರದ ಕಚ್ಚಾಟವಲ್ಲ, ಇದೊಂದು ಹೈ ವೋಲ್ಟೇಜ್ ಚೆಸ್ ಆಟವಾಗಿದೆ. ಹೌದು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಗಾದಿಗಾಗಿ ನಡೀತಾ ಇರುವಂತಹ ಈ ಕಿತ್ತಾಟ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಅಂತ ಹೇಳಬಹುದು. ಒಂದ್ ಕಡೆ ಸಿದ್ದರಾಮಯ್ಯ ಅವರ ಭದ್ರಕೋಟೆ, ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಚಾಣಾಕ್ಷ ನಡೆ. ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸ್ತಾ ಇರುವಂತಹ ಈ ಬೆಳವಣಿಗೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜ್ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಶತಾಯಗತಾಯ ಈ ಬಾರಿ ಸಿಎಂ ಕುರ್ಚಿ ಏರಲೇಬೇಕು, ಎಷ್ಟೇ ಅಡೆತಡೆಗಳು ಬಂದರೂ ಸಹ ಈ ಸುವರ್ಣಾವಕಾಶವನ್ನ ಕಳೆದುಕೊಳ್ಬಾರ್ದು ಅಂತ ಡಿಕೆಶಿ ಅಖಾಡಕ್ಕೆ ಇಳಿದಂತೆ ಕಾಣ್ತಾ ಇದೆ. ಇಲ್ಲಿಯವರೆಗೆ ಇದ್ದ ಲೆಕ್ಕಾಚಾರವೇ ಬೇರೆ, ಈಗ ಶುರುವಾಗಿರುವ ಆಟವೇ ಬೇರೆ. ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲವಿಲ್ಲ, ಸಿದ್ದರಾಮಯ್ಯ ಅವರೇ ಸುಪ್ರೀಂ ಅಂತ ಹೇಳ್ತಾ ಇದ್ದವರಿಗೆ ಈಗ ನಡುಕ ಶುರುವಾಗಿದೆ. ಯಾಕಂದ್ರೆ ದೆಹಲಿಯಿಂದ ರಾಹುಲ್ ಗಾಂಧಿ ಅವರು ಕಳಿಸಿರುವಂತಹ ಆ ಒಂದು ಮೆಸೇಜ್ ಇಡೀ ಚಿತ್ರಣವನ್ನೇ ಬದಲಿಸಿಬಿಟ್ಟಿದೆ. ಸಿದ್ದರಾಮಯ್ಯ ಅವರ ಮುಖದಲ್ಲಿ ಇದ್ದಂತಹ ಆ ಕಾನ್ಫಿಡೆನ್ಸ್ ಈಗ ಮಾಯವಾಗ್ತಾ ಇದೆ. ಹಾಗಾದ್ರೆ ರಾಹುಲ್ ಗಾಂಧಿ ದಿಲ್ಲಿಯಿಂದ ಕಳಿಸಿರುವಂತಹ ಮೆಸೇಜ್ ಏನು? ಡಿಕೆ ಶಿವಕುಮಾರ್ ಅವರು ಹೂಡಿರುವಂತಹ ಆ ಹೊಸ ತಂತ್ರವಾದ್ರೂ ಏನು? ಸಿದ್ದರಾಮಯ್ಯ ಅವರ ಬಣದ ಪ್ರಮುಖ ವಿಕೆಟ್ಗಳು ಉರುಳ್ತಾ ಇರುವುದು ಯಾಕೆ? ಹಾಗಾದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ? ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಒಂದ್ ವೇಳೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದು ಕೂತ್ರೆ ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಸೇರ್ತಾರಾ? ಹಾಗಾದ್ರೆ ಬನ್ನಿ ಈ ರಾಜ್ಯ ರಾಜಕಾರಣದ ಬಿಗ್ ಪಿಕ್ಚರ್ ಅನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನ್ ಅನ್ಸುತ್ತೆ? ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಮೊದಲಿಗೆ ನಾವು ಗಮನಿಸಬೇಕಾಗಿರುವಂತಹ ಪ್ರಮುಖ ಬದಲಾವಣೆ ಡಿಕೆ ಶಿವಕುಮಾರ್ ಅವರ ಕಾರ್ಯತಂತ್ರದಲ್ಲಿ. ಕಳೆದ ಕೆಲವು ತಿಂಗಳುಗಳಿಂದ ಒಂದು ಮಾತು ಜೋರಾಗಿ ಕೇಳ್ಬರ್ತಾ ಇತ್ತು. ಅದೇನಂದ್ರೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿರಬಹುದು, ಆದ್ರೆ ಶಾಸಕರ ಬಲ ಇರುವುದು ಸಿದ್ದರಾಮಯ್ಯ ಅವರಿಗೆ. ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ಲುವಂತಹ ಸಚಿವರೇ ಹೆಚ್ಚಾಗಿದ್ದಾರೆ ಅಂತ. ಇದು ಡಿಕೆ ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಆಗಿತ್ತು. ಸಿಎಂ ರೇಸ್ ನಲ್ಲಿ ಅವರ ಹಾದಿಗೆ ಇದೇ ದೊಡ್ಡ ಮುಳುವಾಗಿತ್ತು. ಆದ್ರೆ ರಾಜಕೀಯದಲ್ಲಿ ಚಾಣಕ್ಯ ಅಂತ ಕರೆಸಿಕೊಳ್ಳುವಂತಹ ಡಿಕೆ ಶಿವಕುಮಾರ್ ಸುಮ್ಮನೆ ಕೂತಿರ್ತಾರಾ? ಖಂಡಿತ ಇಲ್ಲ. ಅವರು ಈಗ ನೇರವಾಗಿ ಸಿದ್ದರಾಮಯ್ಯ ಅವರ ಕೋಟೆಗೆ ಲಗ್ಗೆ ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಬಲಗೈ ಮತ್ತು ಎಡಗೈ ಬಂಟರಂತಿರುವ ಅವರ ಕಟ್ಟ ಬೆಂಬಲಿಗ ಸಚಿವರನ್ನೇ ಡಿಕೆಶಿ ಈಗ ಟಾರ್ಗೆಟ್ ಮಾಡಿದ್ದಾರೆ. ಟಾರ್ಗೆಟ್ ಅಂದ್ರೆ ದ್ವೇಷ ಸಾಧಿಸುವುದಲ್ಲ, ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು. ಹೌದು, ನೀವು ಗಮನಿಸಿರಬಹುದು, ಕಳೆದ ಕೆಲವು ದಿನಗಳಿಂದ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಪರಮ ಆಪ್ತ ಸಚಿವರನ್ನ ಒಬ್ಬೊಬ್ಬರನ್ನಾಗಿ ಭೇಟಿ ಮಾಡ್ತಾ ಇದ್ದಾರೆ. ಇದು ಕೇವಲ ಔಪಚಾರಿಕ ಭೇಟಿಯಾಗಿರಲಿಲ್ಲ, ಇದರ ಹಿಂದೆ ಒಂದು ದೊಡ್ಡ ರಾಜಕೀಯ ಲೆಕ್ಕಾಚಾರವಿದೆ. ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ, ಕೆಜೆ ಜಾರ್ಜ್, ಜಮೀರ್ ಅಹಮದ್ ಖಾನ್ ಮತ್ತು ಎಚ್.ಸಿ. ಮಹಾದೇವಪ್ಪರಂತಹ ಘಟಾನುಘಟಿ ನಾಯಕರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿ ಸುದೀರ್ಘ ಮಾತುಕತೆಯನ್ನು ನಡೆಸಿದ್ದಾರೆ. ಇದು ಸಿದ್ದರಾಮಯ್ಯ ಅವರ ಪಾಳೆಯದಲ್ಲಿ ನಡುಕವನ್ನ ಹುಟ್ಟಿಸಿದೆ. ಇಲ್ಲಿ ಅತಿ ಹೆಚ್ಚು ಕುತೂಹಲ ಕೆರಳಿಸಿದ್ದು ಸತೀಶ್ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ಅವರ ಭೇಟಿ. ನಿಮ್ಗೆಲ್ಲ ಗೊತ್ತೇ ಇದೆ, ಸತೀಶ್ ಜಾರಕಿಹೊಳಿ ಕೇವಲ ಒಬ್ಬ ಸಚಿವರಲ್ಲ, ಅವರು ಬೆಳಗಾವಿ ಭಾಗದ ಸಾಹುಕಾರ. ಉತ್ತರ ಕರ್ನಾಟಕದಲ್ಲಿ ಅವರದ್ದೇ ಆದಂತಹ ಒಂದು ಹಿಡಿತವಿದೆ. ಅವರು ಯಾವಾಗಲೂ ಒಂದು ಪ್ರತ್ಯೇಕ ಪವರ್ ಸೆಂಟರ್ ಆಗಿಯೇ ಗುರುತಿಸಿಕೊಂಡಿದ್ದವರು. ಸಿದ್ದರಾಮಯ್ಯ ಅವರ ಜೊತೆಗೆ ಗುರುತಿಸಿಕೊಂಡಿದ್ರು ಕೂಡ ತಮಗಾದ ಅನ್ಯಾಯದ ಬಗ್ಗೆ ಬಹಿರಂಗವಾಗಿ ಮಾತನಾಡುವ ಧೈರ್ಯ ಇರುವುದು ಸತೀಶ್ ಅವರಿಗೆ ಮಾತ್ರ. ಇತ್ತೀಚೆಗಷ್ಟೇ ರಾತ್ರಿ ಈ ಇಬ್ಬರು ನಾಯಕರು ಭೇಟಿಯಾಗಿದ್ರು ಎಂಬಂತಹ ಸುದ್ದಿ ಹರಿದಾಡ್ತಾ ಇತ್ತು. ಆದ್ರೆ ಇಂದು ಸ್ವತಃ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರು ಕೂಡ ಈ ಭೇಟಿಯನ್ನು ಒಪ್ಪಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಭೇಟಿಯಾದ ನಂತರ ಸತೀಶ್ ಜಾರಕಿಹೊಳಿ ಅವರ ಟೋನ್ ಅಥವಾ ಮಾತಿನ ವರಸೆ ಕೂಡ ಬದಲಾದಂತೆ ಕಾಣ್ತಾ ಇದೆ. ಪತ್ರಕರ್ತರು ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಕ್ಲೈಮ್ ಮಾಡ್ತಾ ಇದ್ದಾರಲ್ಲ ಅಂತ ಕೇಳಿದಾಗ ಸತೀಶ್ ಜಾರಕಿಹೊಳಿ ಅವರು ಅದೇನು ಹೊಸದೇನಲ್ವಲ್ಲ, ಅವರು ಹಿಂದೆಯೂ ಕೂಡ ಕೇಳಿದ್ರು, ಈಗಲೂ ಕೂಡ ಕೇಳ್ತಾ ಇದ್ದಾರೆ, ತಪ್ಪೇನಿದೆ ಅದರಲ್ಲಿ ಅಂತ ಬಹಳ ಕೂಲ್ ಆಗಿ ಉತ್ತರಿಸಿದ್ದಾರೆ. ಈ ಮಾತು ಮೇಲ್ನೋಟಕ್ಕೆ ಸರಳವಾಗಿ ಕಂಡರೂ ಕೂಡ ರಾಜಕೀಯವಾಗಿ ಬಹಳ ಅರ್ಥಗರ್ಭಿತವಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಅವರು ಈ ಭೇಟಿಯ ಬಗ್ಗೆ ಕೊಟ್ಟಂತಹ ಕಾರಣ ಏನ್ ಗೊತ್ತಾ? ಸರ್ಕಾರದ ಮುಂದಿನ ರೋಡ್ ಮ್ಯಾಪ್ ಬಗ್ಗೆ ಚರ್ಚಿಸಲು ಹೋಗಿದ್ದೆ ಅಂತ ಹೇಳಿದ್ದಾರೆ. ಸ್ವಲ್ಪ ಯೋಚಿಸಿ ನೋಡಿ, ಸರ್ಕಾರ ರಚನೆಯಾಗಿ ಈಗಾಗಲೇ 2.5 ವರ್ಷ ಕಳೀತಾ ಬಂದಿದೆ. ಈಗ ಏಕಾಏಕಿ ರೋಡ್ ಮ್ಯಾಪ್ ಬಗ್ಗೆ ಚರ್ಚೆ ಅಂದ್ರೆ ಅದರ ಅರ್ಥವೇನು? ಮುಂದಿನ 2.5 ವರ್ಷದ ಸರ್ಕಾರ ಹೇಗೆ ನಡೆಯಬೇಕು, ನಾಯಕತ್ವ ಬದಲಾದ್ರೆ ಆಡಳಿತ ಹೇಗಿರಬೇಕು ಎಂಬಂತಹ ಚರ್ಚೆ ನಡೆದಿದೆ ಎಂಬುದು ಸ್ಪಷ್ಟವಾಗುತ್ತೆ ಅಲ್ವಾ? ಅಂದ್ರೆ ಪರೋಕ್ಷವಾಗಿ ಹೊಸ ಸರ್ಕಾರದ ರಚನೆಯ ಬಗ್ಗೆ, ಹೊಸ ನಾಯಕತ್ವದ ಅಡಿಯಲ್ಲಿ ಸಚಿವರ ಪಾತ್ರದ ಬಗ್ಗೆ ಮಾತುಕತೆ ನಡೆದಿದೆ ಎಂಬಂತಹ ಸುಳಿವು ಸಿಗ್ತಾ ಇದೆ. ಹಾಗಂತ ಸತೀಶ್ ಜಾರಕಿಹೊಳಿ ಅವರು ಪೂರ್ತಿಯಾಗಿ ಡಿಕೆಶಿ ಬಣಕ್ಕೆ ಜಂಪ್ ಆಗಿದ್ದಾರೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬೆಳಗಾವಿ ರಾಜಕಾರಣವೇ ವಿಭಿನ್ನ. ನಾಳೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೂ ಕೂಡ ಸತೀಶ್ ಜಾರಕಿಹೊಳಿ ತಮ್ಮ ಹಿಡಿತವನ್ನ ಬಿಟ್ಟುಕೊಡುವುದಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರ ಪರವಾಗಿಯೇ ಗಟ್ಟಿಯಾಗಿ ನಿಲ್ತಾ ಇದ್ದವರು ಈಗ ಸ್ವಲ್ಪ ತಟಸ್ಥರಾಗಿದ್ದಾರೆ ಅಥವಾ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎನ್ನುವ ಹಂತಕ್ಕೆ ಬಂದಿದ್ದಾರೆ. ಅಂದ್ರೆ ತೆರೆಮರೆಯಲ್ಲಿ ಏನೋ ದೊಡ್ಡದು ನಡೀತಾ ಇದೆ ಅಂತಾನೆ ಅರ್ಥ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಶಾಕಿಂಗ್ ಬೆಳವಣಿಗೆ ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರ ನಡೆ. 2023ರ ಚುನಾವಣೆಗೂ ಮುನ್ನ ಮುಂದಿನ ಸಿಎಂ ಸಿದ್ದರಾಮಯ್ಯ ಅವರೇ ಅಂತ ಬಹಿರಂಗವಾಗಿ ಹೇಳಿಕೆ ನೀಡಿ ಡಿಕೆಶಿ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದವರು ಜಮೀರ್ ಅವರು. ಸಿದ್ದರಾಮಯ್ಯ ಅವರ ಕಟ್ಟ ಬೆಂಬಲಿಗರು ಕೂಡ ಹೌದು. ಇವರು ಕೂಡ 2028ರವರೆಗೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಹೇಳಿಕೆಯನ್ನು ನೀಡಿತ್ತು. ಆದರೆ 24 ಗಂಟೆಗಳ ಅವಧಿಯಲ್ಲಿಯೇ ಅದೇ ಜಮೀರ್ ಅಹಮದ್ ಖಾನ್ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ಇದು ಕೇವಲ ಸೌಜನ್ಯದ ಭೇಟಿಯಾಗಿರಲು ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂತಹ ಪ್ರಮುಖ ನಾಯಕರನ್ನೇ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗ್ತಾ ಇರೋದು ಏನನ್ನ ಸೂಚಿಸ್ತಾ ಇದೆ? ಒಂದು ಸಾಧ್ಯತೆ ಏನಂದ್ರೆ ಡಿಕೆ ಶಿವಕುಮಾರ್ ಅವರು ಎಲ್ಲಾ
ಸಚಿವರಿಗೂ ಒಂದು ಸಂದೇಶವನ್ನ ರವಾನಿಸಲು ಪ್ರಯತ್ನಿಸ್ತಾ ಇದ್ದಾರೆ. ನೋಡಿ, ನಾಯಕತ್ವ ಬದಲಾವಣೆ ಫಿಕ್ಸ್ ಆಗಿದೆ. ನಾನು ಸಿಎಂ ಆದ್ರೆ ನಿಮ್ಮ ಸ್ಥಾನಮಾನಗಳಿಗೆ ಯಾವುದೇ ಧಕ್ಕೆ ಬರುವುದಿಲ್ಲ. ನಾನು ನಿಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮುಂದುವರಿಯುತ್ತೀನಿ, ಭಯ ಪಡಬೇಡಿ ಅಂತ ಕನ್ವಿನ್ಸ್ ಮಾಡಲು ಹೊರಟಿದ್ದಾರೆ. ಸಿದ್ದರಾಮಯ್ಯ ಅವರ ಬಲವನ್ನು ಕುಗ್ಗಿಸಲು ಅವರ ಆಪ್ತರನ್ನೇ ನ್ಯೂಟ್ರಲ್ ಮಾಡುವುದು ಡಿಕೆಶಿ ಅವರ ತಂತ್ರಗಾರಿಕೆಯಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲು ಇರುವಂತಹ ಅತಿ ದೊಡ್ಡ ಅಡೆತಡೆ ಕೇವಲ ಶಾಸಕರ ಸಂಖ್ಯೆಯಲ್ಲ, ಅದಕ್ಕಿಂತಲೂ ದೊಡ್ಡ ಸಮಸ್ಯೆ ಇರುವುದು ಸೀನಿಯಾರಿಟಿ ಅಥವಾ ಹಿರಿಯ ನಾಯಕರ ಹೀಗೋ ವಿಚಾರದಲ್ಲೇ. ಹೀಗಾಗಿಯೇ ಇಷ್ಟು ವರ್ಷ ಯಾರನ್ನ ತಮ್ಮನ್ನು ಚಿಕ್ಕವನು ಅಂತ ನೋಡ್ತಾ ಇದ್ದರು, ಈಗ ಅವನ ಬಳಿಯೇ ಹೋಗಿ ಪ್ರತಿದಿನ ರಿಪೋರ್ಟ್ ಮಾಡಬೇಕು, ಅವನ ಅಡ್ರೆಸ್ ಫಾಲೋ ಮಾಡಬೇಕು ಅಂದ್ರೆ ಅದು ಸೀನಿಯರ್ ಗಳ ಹೀಗೋಗೆ ಪೆಟ್ಟು ಕೊಟ್ಟಂತೆ ಆಗುತ್ತೆ. ರಾಜ್ಯ ಕಾಂಗ್ರೆಸ್ ನಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಕೆ. ಪಾಟೀಲ್, ಆರ್.ವಿ. ದೇಶಪಾಂಡೆ, ರಾಮಲಿಂಗಾರೆಡ್ಡಿ ಇವರೆಲ್ಲರೂ ಡಿಕೆ ಶಿವಕುಮಾರ್ ಗಿಂತ ರಾಜಕೀಯದಲ್ಲಿ ಮತ್ತು ವಯಸ್ಸಿನಲ್ಲಿ ಹಿರಿಯರು. ಅವರಿಗೆ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಕೆಲಸ ಮಾಡಲು ಬೇಜಾರಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಎಲ್ಲರಿಗಿಂತಲೂ ಕೂಡ ಸೀನಿಯರ್. ಆದ್ರೆ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಅವರ ಕೆಳಗೆ ಕೆಲಸ ಮಾಡಲು ಈ ಹಿರಿಯರಿಗೆ ಮುಜುಗರವಾಗುತ್ತೆ. ಇದಷ್ಟೇ ಅಲ್ಲದೆ ಡಿಕೆ ಶಿವಕುಮಾರ್ ಅವರು ಕಾರ್ಯವೈಖರಿ ಸಿದ್ದರಾಮಯ್ಯರಂತಲ್ಲ. ಸಿದ್ದರಾಮಯ್ಯ ಅವರು ಎಲ್ಲರನ್ನ ಸಮಾಧಾನ ಮಾಡಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಹೋಗ್ತಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ, ಬುಲ್ಡೋಸ್ ಮಾಡುವಂತಹ ಸ್ವಭಾವದವರು ಎಂಬಂತಹ ಭಯ ಈ ಹಿರಿಯ ನಾಯಕರಿಗಿದೆ. ಅಧಿಕಾರ ಡಿಕೆ ಶಿವಕುಮಾರ್ ಅವರ ಕೈಗೆ ಬಂದ್ರೆ ತಮ್ಮ ಮಾತು ನಡೆಯೋದಿಲ್ಲ ಎಂಬಂತಹ ಆತಂಕ ಇವರಿಗಿದೆ. ಇದೇ ಕಾರಣಕ್ಕೆ ಈ ಹಿರಿಯ ನಾಯಕರ ಪಡೆ ಸಿದ್ದರಾಮಯ್ಯ ಅವರೇ ಮುಂದುವರಿಯಲಿ ಅಥವಾ ಖರ್ಗೆ ಅವರು ಬರಲಿ ಅಥವಾ ಪರಮೇಶ್ವರ್ ಅವರನ್ನ ಮಾಡಿ ಅಂತ ಪರ್ಯಾಯ ಮಾರ್ಗವನ್ನ ಹೈಕಮಾಂಡ್ ಮುಂದೆ ಇಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಈಗ ಭೇಟಿಯಾಗ್ತಾ ಇರೋದು ಕೂಡ ಇವರ ಮನವೊಲಿಸಲು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ ನಗು ಮೂಡಿಸಿದ, ಅವರಿಗೆ ಹೊಸ ಜೋಶ್ ತುಂಬಿದ ಒಂದು ಬ್ರೇಕಿಂಗ್ ನ್ಯೂಸ್ ದೆಹಲಿಯಿಂದ ಬಂದಿದೆ. ಅದೇ ರಾಹುಲ್ ಗಾಂಧಿ ಅವರ ಸಂದೇಶ. ನಿಮಗ್ ನೆನಪಿರಬಹುದು, ಕಳೆದ ಕೆಲವು ದಿನಗಳ ಹಿಂದೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾಗ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲು ಸಮಯವನ್ನ ಕೊಟ್ಟಿರಲಿಲ್ಲ. ಇದು ಡಿಕೆ ಶಿವಕುಮಾರ್ ಅವರಿಗೆ ಆದಂತಹ ದೊಡ್ಡ ಅವಮಾನ ಎಂದೇ ಬಿಂಬಿತವಾಗಿತ್ತು. ತನ್ನ ರಾಜಕೀಯ ಜೀವನದಲ್ಲಿ ಪಕ್ಷಕ್ಕಾಗಿ ಇಷ್ಟೆಲ್ಲ ತ್ಯಾಗ ಮಾಡಿದ್ರು ಕೂಡ ಹೈಕಮಾಂಡ್ ನನ್ನನ್ನ ನೆಗ್ಲೆಕ್ಟ್ ಮಾಡಿದೆ ಅಂತ ಸಿಟ್ಟು ಡಿಕೆಶಿ ಅವರಲ್ಲಿತ್ತು. ಇದ್ರ ಬಗ್ಗೆ ಹೇಳೋದಾದ್ರೆ ರಾಹುಲ್ ಗಾಂಧಿ ಅವತ್ತು ಮಾಡಿದ್ದು ದೊಡ್ಡ ತಪ್ಪು. ಪಂಜಾಬ್, ಛತ್ತೀಸ್ಗಢ, ಮಧ್ಯಪ್ರದೇಶದಲ್ಲಿ ನಾಯಕರನ್ನ ಕಡೆಗಣಿಸಿ ಕಾಂಗ್ರೆಸ್ ಯಾವ ಸ್ಥಿತಿಗೆ ಬಂತು ಅಂತ ನೀವು ನೋಡಿದೀರಾ. ಕರ್ನಾಟಕದಲ್ಲೂ ಪಕ್ಷಕ್ಕೆ ಆಕ್ಸಿಜನ್ ಸಿಲಿಂಡರ್ ನಂತಿರುವಂತಹ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ರನ್ನ ಕಡೆಗಣಿಸಿದ್ರೆ ಅವರು ಯಾವ ನಿರ್ಧಾರ ಬೇಕಾದ್ರೂ ಕೂಡ ತೆಗೆದುಕೊಳ್ಳಬಹುದು ಎಂಬಂತಹ ಆತಂಕ ಕಾಂಗ್ರೆಸ್ ವಲಯದಲ್ಲಿತ್ತು. ಆದ್ರೆ ಈಗ ರಾಹುಲ್ ಗಾಂಧಿ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಿದ್ದಾರೆ. ಅವರು ಸ್ವತಃ ಡಿಕೆ ಶಿವಕುಮಾರ್ ಅವರಿಗೆ ಸಂದೇಶವನ್ನು ಕಳುಹಿಸಿದ್ದು, ನಾನು ನಿಮ್ಮನ್ನ ಆದಷ್ಟು ಶೀಘ್ರದಲ್ಲಿ ಭೇಟಿಯಾಗ್ತೇನೆ, ನಿಮ್ಮ ಮಾತನ್ನ ಕೇಳ್ತೀನಿ ಅಂತ ಭರವಸೆಯನ್ನು ನೀಡಿದ್ದಾರಂತೆ. ಈ ಒಂದು ಸಂದೇಶ ಡಿಕೆ ಶಿವಕುಮಾರ್ ಅವರಿಗೆ ಆನೆ ಬಲ ತಂದಿದೆ. ಹೈಕಮಾಂಡ್ ಇನ್ನೂ ನನ್ನ ಕೈಯನ್ನ ಬಿಟ್ಟಿಲ್ಲ, ದೆಹಲಿಯಲ್ಲಿ ನನ್ನ ಪರವಾಗಿ ಗಾಳಿ ಬೀಸ್ತಾ ಇದೆ ಎಂಬಂತಹ ವಿಶ್ವಾಸ ಅವರಿಗೆ ಬಂದಿದೆ. ಇನ್ನೂ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ, ಇನ್ನೊಂದು ಕಡೆ ಟಗರು ಸಿದ್ದರಾಮಯ್ಯ ಅವರು ಸ್ವಲ್ಪ ಡಲ್ ಆದಂತೆ ಕಾಣ್ತಾ ಇದೆ. ಕಳೆದ 2 ದಿನಗಳಿಂದ ಅವರ ಬಾಡಿ ಲ್ಯಾಂಗ್ವೇಜ್ ಗಮನಿಸಿದ್ರೆ ಮೊದಲಿನ ಆಕ್ರೋಶ, ನಾನೇ 5 ವರ್ಷ ಸಿಎಂ ಎನ್ನುವಂತಹ ಆ ಖಡಕ್ ಹೇಳಿಕೆಗಳು ಮಾಯವಾಗಿವೆ. ಅವರು ಈಗ ಬಹಳ ಮೃದು ಧ್ವನಿಯಲ್ಲಿ ಗೊಂದಲಗಳಿಗೆ ಹೈಕಮಾಂಡ್ ಬೇಗ ತೆರೆ ಎಳೆಯಲಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಅವರು ಸೋಲನ್ನೊಪ್ಪಿಕೊಂಡಿದ್ದಾರೆ ಅಂತಲ್ಲ. ಆದ್ರೆ ಈ ಅನಿಶ್ಚಿತತೆ ಹೀಗೆ ಮುಂದುವರೆದ್ರೆ ಅದು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಎಂಬುದು ಅರಿವು ಅವರಿಗಿದೆ. ಯಾಕಂದ್ರೆ ನೀವೇ ನೋಡಿ, ಕಳೆದ 10 ರಿಂದ 15 ದಿನಗಳಿಂದ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ವಿಧಾನಸೌಧದಲ್ಲಿ ಫೈಲ್ಗಳು ಮೂವ್ ಆಗ್ತಾ ಇಲ್ಲ, ಅಧಿಕಾರಿಗಳು ಮುಂದಿನ ಬಾಸ್ ಯಾರು ಅಂತ ಕಾಯ್ತಾ ಇದ್ದಾರೆ. ಈಗ ಇವರ ಹತ್ರ ಸಹಿ ಹಾಕಿಸ್ಕೊಂಡ್ರೆ ನಾಳೆ ಬರೋರು ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಕಷ್ಟ ಎಂಬಂತಹ ಮನಸ್ಥಿತಿಯಲ್ಲಿ ಅಧಿಕಾರಿಗಳಿದ್ದಾರೆ. ಇನ್ನು ಅರ್ಧಕರ್ಧ ಸಚಿವರು ಕೆಲಸ ಬಿಟ್ಟು ಹೋಟೆಲ್ಗಳಲ್ಲಿ ಡಿನ್ನರ್ ಮೀಟಿಂಗ್, ಲಂಚ್ ಮೀಟಿಂಗ್ ಅಂತ ಬ್ಯುಸಿಯಾಗಿದ್ದಾರೆ. ಶಾಸಕರು ಸಚಿವ ಸ್ಥಾನಕ್ಕಾಗಿ ದೆಹಲಿಗೆ ಅಲೆದಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕರ್ನಾಟಕದಲ್ಲಿ ಈಗ ನಿರ್ಣಾಯಕ ಘಟ್ಟ ತಲುಪಿದ್ದೇವೆ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಕೋಟೆಯನ್ನು ಭೇದಿಸಿ ಶಾಸಕರು ಮತ್ತು ಸಚಿವರನ್ನ ತಮ್ಮತ್ತ ಸೆಳೆಯುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರಾ? ಹಿರಿಯ ಸಚಿವರ ಹೀಗೋ ಸಮಸ್ಯೆಯನ್ನ ಹೈಕಮಾಂಡ್ ಹೇಗೆ ಬಗೆಹರಿಸುತ್ತೆ? ರಾಹುಲ್ ಗಾಂಧಿ ಆಡಿದ ಮಾತು ನಿಜವಾಗುತ್ತಾ? ಮುಂದಿನ ಕೆಲವು ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೂಲ ಕಲ್ಲೂಲ ಸೃಷ್ಟಿಯಾಗುವುದು ಖಂಡಿತ. ಈ ಕುರ್ಚಿ ಕದನ ಸುಖಾಂತ್ಯ ಕಾಣುತ್ತಾ ಅಥವಾ ಪಕ್ಷ ಒಡೆಯುವ ಹಂತಕ್ಕೆ ಹೋಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಸೊ ಸ್ನೇಹಿತರೆ, ನಿಮ್ಮ ಪ್ರಕಾರ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ಡಿಕೆ ಶಿವಕುಮಾರ್ ಅವರಿಗೆ ಈಗ ಅವಕಾಶ ಸಿಗಬೇಕಾ ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.